ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ರಿತಿ ಕುಟುಂಬಕ್ಕೆ ಪ್ರೋತ್ಸಾಹ ಕೊಡಬೇಕು ಅನ್ನೋದರ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ ಅಂತ ಹೇಳಿ ಇದೀಗ ಸಚಿವ ಎಚ್.ಕೆ. ಪಾಟೀಲ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅವರಿಗೂ ಕೂಡ ಗೌರವ ಕೊಡುವ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಬಯಲು ವಸ್ತು ಸಂಗ್ರಹಾಲಯಕ್ಕೆ 165 ಲಕ್ಷ ರೂಪಾಯಿ ಸರ್ಕಾರ ಬಿಡುಗಡೆ ಮಾಡುತ್ತೆ. 3 ಎಕರೆ ಜಮೀನು ಸರ್ಕಾರಕ್ಕೆ ನೋಂದಣಿ ಅನುದಾನ ಬಿಡುಗಡೆ ಚರ್ಚೆ ಆಗಲಿದೆ. 13 ಹೊಸ ದೇವಸ್ಥಾನ, 3 ಬಾವಿಗಳನ್ನ ರಾಜ್ಯ ಸರ್ಕಾರ ರಕ್ಷಿತ ಸ್ಮಾರಕಗಳನ್ನಾಗಿ ಘೋಷಣೆ ಮಾಡಿದೆ ಅಂತ ಹೇಳಿ ಎಚ್.ಕೆ. ಪಾಟೀಲ್ ತಿಳಿಸಿದ್ದಾರೆ. ನಿನ್ನೆ ಇದೇ ವಿಚಾರವಾಗಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ ಎಚ್.ಕೆ. ಪಾಟೀಲ್. 29/11/2025ರಲ್ಲಿ ನೋಟಿಫಿಕೇಶನ್ ಮಾಡಲಾಗಿದೆ. ಮೊದಲ ಬಾರಿಗೆ ರಾಜ್ಯ ಸರ್ಕಾರದಿಂದ ಘೋಷಣೆ ಆಗಿತ್ತು. ಇನ್ನು 8 ದೇವಸ್ಥಾನಗಳನ್ನು ರಕ್ಷಿತ ದೇವಸ್ಥಾನ ಮಾಡಲು ಸರ್ವೆ ಕಾರ್ಯ ನಡೀತಾ ಇದೆ. ಸರ್ವೆ ಮಾಡಿ ಅದಾದ ನಂತರ ತೀರ್ಮಾನಿಸಿ ಸರ್ಕಾರಕ್ಕೆ ಕಳಿಸಲಾಗಿದೆ. ಫೆಬ್ರವರಿ ತಿಂಗಳ ಅಂತ್ಯದಲ್ಲಿ ರಕ್ಷಿತ ದೇವಸ್ಥಾನ ಕ್ರಮ ಕೈಗೊಳ್ಳಲು ತೀರ್ಮಾನ ಮಾಡಲಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. 24 ದೇವಸ್ಥಾನ ಹಾಗೂ ಬಾವಿಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಪ್ರಾಧಿಕಾರದ ಅತಿ ಮುತುವರ್ಜಿಯಿಂದ ಕೆಲಸ ಮಾಡ್ತಿದೆ. ಸುಮಾರು 20 ಗುಡಿ ಹಾಗೂ ಬಾವಿಗಳನ್ನು ರಾಜ್ಯ ಸಂರಕ್ಷಿತ ದೇವಾಲಯ ಹಂತವಾಗಿ ಇದೀಗ ಘೋಷಣೆ ಮಾಡಿದೆ. ಘೋಷಣೆ ಮಾಡಲು ರಾಜ್ಯ ಸರ್ಕಾರ ಜವಾಬ್ದಾರಿಯನ್ನ ವಹಿಸಿಕೊಳ್ಳಲು ವಿಸ್ತರಣೆ ಮಾಡಲು ಬಹುದೊಡ್ಡ ಯೋಜನೆಯನ್ನ ಕ್ರಮವನ್ನ ಕೈಗೊಳ್ಳಬೇಕು. ಪ್ರಸ್ತಾವನೆಯನ್ನ ಲಕ್ಕುಂಡಿ ಪ್ರಾಧಿಕಾರದವರಿಗೆ 15 ದಿನಗಳ ಒಳಗೆ ರಾಜ್ಯ ಸರ್ಕಾರಕ್ಕೆ ಕಳಿಸಲು ಸೂಚನೆ ನೀಡಲಾಗಿದೆ ಅಂತ ಹೇಳಿ ಇದೀಗ ಎಚ್.ಕೆ. ಪಾಟೀಲ್ ತಿಳಿಸಿದ್ದಾರೆ. 5 ದೇವಸ್ಥಾನ ಹಾಗೂ 1 ಬಾವಿ ದುರಸ್ತಿಗೊಳಿಸಲು 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಈ ಬಗ್ಗೆ ಫೆಬ್ರವರಿಯಲ್ಲಿ ಕೆಲಸ ಆರಂಭ ಆಗುತ್ತೆ ಅಂತ ಹೇಳಿ ಎಚ್.ಕೆ. ಪಾಟೀಲ್ ಮಾಹಿತಿ ಕೊಟ್ಟಿದ್ದಾರೆ. ಪ್ರಾಧಿಕಾರದ ಸಭೆ ಜೊತೆಗೆ ಉತ್ಖನನ ಏನು ನಡೆದಿದೆ, ಉತ್ಖನನದ ಪ್ರಗತಿ ಬಗ್ಗೆ ಚರ್ಚಿಸಲಾಯಿತು. ಇತ್ತೀಚೆಗೆ ಪ್ರಜ್ವಲ್ ರಿತಿ ಅವರಿಗೆ ಸಿಕ್ಕಂಥ ಆ ನಿಧಿ, ಅದರ ಬಗ್ಗೆ ವಿಶೇಷ ಚರ್ಚೆ ಮಾಡಲಾಯಿತು ಮತ್ತು ಅವ್ರಿಗೆ ಏನು ಪ್ರೋತ್ಸಾಹವನ್ನು ಕೊಡಬೇಕು, ಆ ತಮ್ಮ ನಿಧಿಯನ್ನು ಏನು ಅವರು ಸರ್ಕಾರಕ್ಕೆ ಅರ್ಪಿಸಿದ್ದಾರೆ ಅದಕ್ಕೆ ಪ್ರೋತ್ಸಾಹವಾಗಿ ಅವರೇನೊಂದು ಆದರ್ಶ ಮೆರೆದಿದ್ದಾರೆ, ಆ ಆದರ್ಶಕ್ಕಾಗಿ ನಾವು ಏನೆಲ್ಲ ಅವರಿಗೆ ಪ್ರೋತ್ಸಾಹ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಹಿತ ಚರ್ಚೆ ಮಾಡಿದ್ದೇವೆ. ಇವತ್ತಿನ ವಿಷಯಗಳಲ್ಲಿ ನಾನು ಕೆಲವು ಮಹತ್ವದ ಅಂಶಗಳನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ತಮಗೆ ಗೊತ್ತಿದ್ದಾಗೆ ನಾವೇನು ಬಯಲು ವಸ್ತು ಸಂಗ್ರಹಾಲಯ ಮಾಡ್ತಾ ಇದ್ದೇವೆ, ಓಪನ್ ಏರ್ ಮ್ಯೂಸಿಯಂ. ಅದಕ್ಕಾಗಿ 165 ಲಕ್ಷ ರೂಪಾಯಿಗಳನ್ನು ಈಗಾಗಲೇ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಈ ತಿಂಗಳ 26 ಗಣರಾಜ್ಯೋತ್ಸವದ ಮೊದಲೇ ಆ 3 ಎಕರೆ ಭೂಮಿ ಹಾಗೂ ಆ ಸಂಸ್ಥೆಗೆ ಎಲ್ಲಿ ಉತ್ಖನನ ಇದನ್ನು ತಗೊಳ್ತಾ ಇದ್ದೀವಿ ಅವರಿಗೆ ಆ ಜಮೀನನ್ನು ಪಡೆದುಕೊಳ್ಳೋದಕ್ಕೆ ಹಾಗೂ ಸರ್ಕಾರಕ್ಕೆ ನೋಂದಣಿ ಮಾಡೋದಕ್ಕಾಗಿ ಹಾಗೂ ಹಣ ಬಿಡುಗಡೆ ಮಾಡೋದಕ್ಕಾಗಿ ಇವತ್ತಿನ ಸಭೆಯೊಳಗೆ ನಿರ್ಣಯಿಸಲಾಯಿತು. ಎರಡನೇದು ಅತ್ಯಂತ ಮುಖ್ಯವಾದದ್ದು ನಿಮ್ಮ ಗಮನಕ್ಕೂ ಬಂದಿದೆ ಹಾಗೆ ಅಂತೇಳಿ ನಾನು ಭಾವಿಸ್ತೇನೆ. ನಾನು ಒಂದು ಸಲ ಲಕ್ಕುಂಡಿಗೆ ಬಂದಾಗೂ ಸಹಿತ ಈ ಮಾತನ್ನು ಪ್ರಸ್ತಾಪ ಮಾಡಿದ್ದೆ. ಕಾನೂನಾತ್ಮಕವಾಗಿ ಏನು ಅವನು ಬರಬೇಕು, ಅದು ಕಾನೂನು ಇಲಾಖೆಯವರು ಕೊಡ್ತಕ್ಕಂಥ ಅಭಿಪ್ರಾಯದ ಮೇಲೆ ಅವಲಂಬಿತ ಆಗುತ್ತೆ. ಜಿಲ್ಲಾಧಿಕಾರಿಗಳು ಕಾನೂನು ಇಲಾಖೆಗೆ ತಕ್ಷಣ